ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇದು ಭಾನುವಾರದ ಮಧ್ಯಾಹ್ನದ ರೊಟೀನ್ ಬ್ಲಾಗ್ ಆಗಿರುತ್ತೆ. ಸೊ ಇದೇನಿದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಲ್ಯಾಪ್ಟಾಪ್ ತೋರಿಸ್ತಿದ್ದೀನಿ ಅಂದ್ಕೊತಿದ್ದೀರಾ? ಏನಿಲ್ಲ, ಜಸ್ಟ್ ಕ್ಲಾಸಲ್ಲಿ ತೋರಿಸಿರೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಲ್ರೆಡಿ ಕ್ಲಾಸ್ ಆಗೋಗಿ 2 days ಆಯ್ತಲ್ವ. ಸೊ ಏನಾದರೂ ಮರ್ತೋಗಿದ್ದೀನಾ ಏನಂತ ಹೇಳ್ಬಿಟ್ಟು ನೋಡ್ತಾ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇದು MS ವರ್ಡಲ್ಲಿ ಟೈಪಿಂಗ್ ಮಾಡ್ತಾ ಏನಾದರೂ ಮರ್ತೋಗಿದ್ದೇನಾ ಏನಂತ ಹೇಳ್ಬಿಟ್ಟು MS ವರ್ಡಲ್ಲಿ ಒಂದು ಕಡೆಯಿಂದ ಓಮಿಂದ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಕ್ಲಾಸ್ ಮಾಡುವಾಗ ನೋಟ್ಸ್ ಏನು ಬರ್ಸಿರಲಿಲ್ಲ ಕಂಪ್ಯೂಟರ್ದು, ನಾವೇ ಓನಾಗಿ ಬರ್ಕೊಳ್ತಾ ಇದ್ವಿ ಏನು ಹೇಳ್ಕೊಡ್ತಿದ್ರು ಅದು. ಸೊ ಇದು ಮೇನ್ಸ್ ಮಾತ್ರ. ಇದು ಏನಪ್ಪ ಅಂತಂದರೆ ಟೈಮ್ ಟೇಬಲ್ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಬುಕ್ಕಲ್ಲಿ ಬರ್ಕೊಂಡಿದ್ನಲ್ಲ. ಸೊ ಅದನ್ನೇ ಇಲ್ಲಿ ಕೂಡ ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇದು ಕೂಡ ಒಂದ್ಸರಿ ರಿವಿಷನ್ ಮಾಡ್ಕೊಂಡಂಗೆ ಆಗುತ್ತಲ್ಲ. ಮತ್ತು ಇದರಲ್ಲೇ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು, ಮತ್ತು ಫಾಂಟ್ ಸ್ಟೈಲ್ ಚೇಂಜ್ ಮಾಡೋದು, ಈ ಥರ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಇದು ಎ ಅಂತ ಹೇಳ್ಬಿಟ್ಟು ಇದು ಯಾವ್ದು ಬೇಕಿದ್ದರೆ ಅದು ಸೆಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿ ಟೆಕ್ಸ್ಟ್ನ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇದ್ರ ಸೈಜ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಹೋಮ್ ಬಟನ್ ಯೂಸರ್ಸ್ ಅಂತ ಹೇಳ್ಬಿಟ್ಟು ಸೈಜ್ ಜಾಸ್ತಿ ಆಗ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ. ಮತ್ತು ಅದ್ರ ಪಕ್ಕದಲ್ಲೇ ಕೂಡ ಸೈಜ್ ಡಿಕ್ರೀಸ್ ಮಾಡೋವಂಥವು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೈಜ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇರುತ್ತೆ ಚೇಂಜಸ್ ಅನ್ನೋದು. ಸೊ ಈ ಥರ ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ. ಸೊ ಆರೋ ಮಾರ್ಕ್ ಅದ್ರ ಮೇಲೆ ಇಟ್ಟಿದ ತಕ್ಷಣ ನಮಗೆ ಇಲ್ಲೇ ಬರುತ್ತೆ ಸೈಜ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಅಂತ ಹೇಳ್ಬಿಟ್ಟು ಅಲ್ಲೇ ತೋರಿಸುತ್ತೆ, ನಮಗೆ ಆರಾಮಾಗಿ ಗೊತ್ತಾಗುತ್ತೆ. ಮತ್ತು ಇದು ಬಂದುಬಿಟ್ಟು ಟೆಕ್ಸ್ಟ್ ಹೈಲೈಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡೋದು ನೋಡಿ, ಈ ಥರ ಕಾಣಿಸ್ತಿದೆಯಲ್ಲ. ಸೊ ಈ ಥರ ನಮಗೆ ಇಲ್ಲಿ ಮೋರ್ ಕಲರ್ಸ್ ಇರುತ್ತೆ. ಇಲ್ಲಿ ನೋಡಿಕೊಂಡು ನಮಗೆ ಯಾವ ಕಲರ್ ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ಥರ. ಎಷ್ಟು ಟೈಪ್ ಮಾಡಿದೆ ಇವತ್ತು, ಮತ್ತು ಎಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ. ಇನ್ನು 12 ಗಂಟೆ ಆಯಿತು ಟೈಮು. ಚಿಕನ್ ಬೇರೆ ತಂದಿದ್ರು, ಸಾರು ಅಡುಗೆ ಎಲ್ಲ ಮಾಡಬೇಕಿತ್ತಲ್ವ. ಸೊ ಅದರಿಂದ ಕ್ಲೋಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಇದು ಕ್ಲೋಸ್ ಮಾಡೋಕ್ಕೆ ನಮಗೆ ಇಲ್ಲಿ ಇಂಟು ಮಾರ್ಕ್ ಕಾಣಿಸ್ತಿದೆಯಲ್ವ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಆಪ್ಷನ್ಸ್ ತೋರಿಸುತ್ತೆ. ಸೇವ್, ಡೋಂಟ್ ಸೇವ್ ಅಥವಾ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ನಾನು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಫೈಲ್ ನೇಮ್ ಕೇಳುತ್ತೆ. ನಮಗೆ ಯಾವ ನೇಮಲ್ಲಿ ಬೇಕೋ ಅದರಲ್ಲಿ ಇಲ್ಲಿ ಟೈಪ್ ಮಾಡಿಬಿಟ್ಟು ಸೇವ್ ಮಾಡ್ಕೋಬೋದು. ಮತ್ತು ಇಲ್ಲೇ ಸರ್ಚ್ ಕೂಡ ಮಾಡಿದ್ರೆ ಸೊ ಇದೇ ಫೈಲ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನಾನು ಟೈಮ್ ಟೇಬಲ್ ಪ್ರಿಪ್ರೇಷನ್ನ ಟೈಪ್ ಮಾಡಿದ್ದೀನಲ್ವ. ಸೊ ಅದೇ ಥರ ನನಗೆ ನೆನಪಿರೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಟೈಮ್ ಟೇಬಲ್ ಪ್ರಿಪ್ರೇಷನ್ ಅಂತಲೇ ನೇಮ್ನ ಟೈಪ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ನೇಮ್ ಟೈಪ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈಲ್ ಅನ್ನೋದು ಸೇವ್ ಆಗುತ್ತೆ. ಇವಾಗ ಇನ್ನು ಕ್ಲೋಸ್ ಮಾಡಿ ಶಟ್ ಡೌನ್ ಮಾಡಿಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಶಟ್ ಡೌನ್ ಮಾಡೋಕ್ಕೆ ಇಲ್ಲಿ ಸ್ಟಾರ್ಟ್ ಬಟನ್ ಅಂತಿರುತ್ತೆ. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಕೆಲವೊಂದು ಆಪ್ಷನ್ಸ್ ತೋರಿಸುತ್ತೆ. ಇಲ್ಲಿ ಪವರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ಶಟ್ ಡೌನ್ ಆಪ್ಷನ್ನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಶಟ್ ಡೌನ್ ಆಗೋಗುತ್ತೆ. ಇವಾಗ ತಲೆ ಬಾಚ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಹಂಗೆ ಎದ್ಬಿಟ್ಟಿದ್ದೆ, ತಲೆ ಬಾಚ್ಕೊಂಡಿರೋ ಸ್ವಲ್ಪ ಕೆಲಸ ಇದ್ದು. ಅದರಿಂದ ಇವಾಗ ತಲೆ ಬಾಚ್ಕೊಂಡ್ಬಿಟ್ಟು ಜಡೆ ಹಾಕ್ಕೊಂಡು ಅಡುಗೆ ಮಾಡೋಣ ಅಂತ. ಇಲ್ಲಾಂದರೆ ತುಂಬ ಏರ್ ಫಾಲ್ ಆಗುತ್ತೆ ಈ ಥರ ಬಿಟ್ಕೊಂಡಿದ್ರೆ. ಮತ್ತು ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸಿಂದ ಈ ನಡುವೆ ಅಂತೂ ತುಂಬ ಏರ್ ಫಾಲ್ ಆಗ್ತಿದೆ. ತುಂಬ ತಿನ್ನಾಗೋಗಿದೆ ಹೇರ್ ಎಲ್ಲನೂ. ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಏರ್ ಫಾಲ್ ಸ್ಟಾಪ್ ಮಾಡೋಕ್ಕೆ. ಇದ್ರ ಜೊತೆಗೆ ಮನೆಯಲ್ಲಿ ಅದು ಇದು ಟೆನ್ಷನ್ಸ್ ಇದ್ದೇ ಇರುತ್ತಲ್ವ. ಇದರಿಂದ ನೋಡ್ತಾ ಇರ್ಬೋದು ನೀವು, ತುಂಬ ಏರ್ ಫಾಲ್ ಆಗಿ ತಲೆಯಲ್ಲೆಲ್ಲ ಇಲ್ಲಿ ನೋಡಿ ತಲೆ ಬುರುಡೆಯಲ್ಲಿ ತುಂಬ ಏರ್ ಫಾಲ್ ಆಗಿ ತುಂಬ ತಿನ್ನಾಗಿ ಆಗೋಗಿದೆ. ಯಾರಿಗಾದರೂ ಏರ್ ಫಾಲ್ ಸ್ಟಾಪ್ ಮಾಡೋಕ್ಕೆ ಏನಾದರೂ ಹೋಮ್ ರೆಮಿಡಿ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಪ್ಲೀಸ್. ನನಗೆ ಲಾಂಗ್ ಹೇರ್ ಏನೋ ಇದೆ, ಬಟ್ ತಿಕ್ಕಾಗಿತ್ತಲ್ವ, ಏರ್ ಫಾಲ್ ಆಗಿ ತುಂಬ ಚಿಕ್ಕದಾಗಿ ಆಗೋಗಿದೆ ಏರ್ ಎಲ್ಲನೂ. ಏನು ಮಾಡೋಕ್ಕಾಗಲ್ವಲ್ಲ. ಸೊ ಇನ್ನು ಜಡೆ ಹಾಕ್ಕೊಂಬಿಟ್ಟು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಮುದ್ದೆಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದು ವಿಷಲ್ ಬರೋ ಅಷ್ಟರಲ್ಲಿ ಚಿಕನ್ ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ.
ಅಕ್ಕಿ ತೊಳೆದ್ಬಿಟ್ಟು ಇಲ್ಲಿ ಕುಕ್ಕರಲ್ಲೇ ಮಾಡ್ತೀನಿ ನಾನು ಮುದ್ದೆ, ಬೇಗನೂ ಆಗೋಗುತ್ತೆ ಅಂತ ರೈಸ್ ತೊಳೆದು ಇಲ್ಲಿ ಮುದ್ದೆಗೆ ಇಟ್ಬಿಟ್ಟಿದ್ದೀನಿ. ಇನ್ನು ಚಿಕನ್ ಸಾಂಬಾರು ಮಾಡೋಕ್ಕೆ ಅಂತೇಳ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇದೆಲ್ಲ ಕೂಡ ಎಲ್ಲ ಬಿಡಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಏನಂದರೆ ಹಸಿ ವಾಸನೆ ಬರುತ್ತೆ ಹಂಗೆ ರುಬ್ಬಿ ಮಸಾಲೆ ಎಲ್ಲ ಸಾಂಬಾರು ಮಾಡಿದ್ರೆ. ಸೊ ಈ ಥರ ನಾವು ಎಣ್ಣೆಯಲ್ಲಿ ಲೈಟಾಗಿ ಹುರ್ಕೊಂಡು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸಾರು ಅನ್ನೋದು. ಅದರಿಂದ ನಾನು ಯಾವಾಗ ಚಿಕನ್ ಸಾಂಬಾರು ಮಾಡಿದ್ರೂ ಕೂಡ ಈ ಥರ ಹುರ್ಕೊಂಡು ಎಣ್ಣೆಯಲ್ಲಿ ಆಮೇಲೆ ಮಸಾಲೆ ರುಬ್ಕೊಂಡು ಸಾರು ಮಾಡ್ತೀನಿ. ಯಾಕೋ ಈ ಮಾತು ಹೇಳ್ಬೇಕು ಅನಿಸಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಲೈಫಲ್ಲಿ ನಮಗೆ ನಾವು ಮಾಡ್ಕೊಳ್ಳುವಂಥ ದೊಡ್ಡ ಮೋಸ ಏನು ಗೊತ್ತಾ, ಒಬ್ಬ ವ್ಯಕ್ತಿ ಅದು ಯಾರೇ ಆಗಲಿ ಅವ್ರ ಬುದ್ಧಿ ಹಂಗೆ ಅವ್ರು ಯಾವತ್ತಿಗೂ ಬದಲಾಗಲ್ಲ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಅವ್ರನ್ನ ನಂಬಿ ಯಾವತ್ತಾದರೂ ಬದಲಾಗ್ತಾರೆ. ಇವತ್ತಲ್ಲ ನಾಳೆ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ತಿಳ್ಕೊತಾರೆ, ನಮ್ಮನ್ನು ಅರ್ಥ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ವ್ಯಕ್ತಿನ ನಂಬ್ತೀವಲ್ಲ, ಅದೇ ನಾವು ನಮಗೆ ಮಾಡ್ಕೊಳ್ಳುವಂಥ ದೊಡ್ಡ ಮೋಸ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಎಸ್ಪೆಷಲಿ ಮದುವೆ ಆಗಿರೋ ಹೆಣ್ಮಕ್ಳು ಇದೇ ಥರ ಇದೇ ಸಿಚುವೇಶನ ತುಂಬ ಜನ ಫೇಸ್ ಮಾಡ್ತಿರ್ತಾರೆ. ಆದರೆ ಆ ವ್ಯಕ್ತಿ ಇರ್ತಾರಲ್ವ, ನಾವೇನು ನಂಬಿರ್ತೀವಲ್ವ, ಸೊ ಆ ವ್ಯಕ್ತಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಬದಲಾಗೋದನ್ನು ಬಿಟ್ಟು ಆ ಕೆಲಸ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಮತ್ತೆ ಅದೇ ಕೆಲಸನ ಮಾಡಿ ನಮಗಿನ್ನೂ ನೋವನ್ನು ಕೊಡ್ತಾ ಇರ್ತಾರೆ. ಸೊ ದಯವಿಟ್ಟು ನಾನು ಹೇಳೋದೇನಪ್ಪ ಅಂತಂದರೆ ಯಾರನ್ನಾದ್ರೂ ಒಂದು ಸರಿ ನಂಬಿ ಅಥವಾ 2 ಸರಿ ನಂಬಿ ಆವಾಗೂ ಕೂಡ ಅವ್ರು ಬದಲಾಗಿಲ್ಲ ಅಂತಂದರೆ ಇನ್ನು ಅವ್ರ ಲೈಫಲ್ಲಿ ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ಮತ್ತೆ ಅವ್ರನ್ನ ನಂಬಿ ಮೋಸ ಹೋಗೋದನ್ನು ಬಿಟ್ಟು ಆರಾಮಾಗಿರಿ, ಅವ್ರ ಬಗ್ಗೆ ಟೆನ್ಷನ್ನೇ ತಗೋಬೇಡಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಅದು ಯಾರೇ ಆಗಲಿ, ಹಸ್ಬೆಂಡ್ ಆಗಲಿ ಅಥವಾ ವೈಫ್ ಆಗಲಿ, ಯಾರೇ ಇದ್ದರೂ ಸರಿ, ಏನು ಪರವಾಗಿಲ್ಲ. ಅದೆಲ್ಲ ಕೂಡ ಬಿಟ್ಟು ಯಾರೇನೇ ಅಂದ್ಕೊಳ್ಳಿ, ಯಾರು ಹೆಂಗಾದರೂ ಹೋಗಲಿ, ನಿಮ್ಮ ಲೈಫಲ್ಲಿ ನೀವು ಏನು ಮಾಡಿದ್ರೆ ಖುಷಿಯಾಗಿರ್ತೀರ, ಸೊ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲರೂ ಕೂಡ ಖುಷಿಯಾಗಿ ನಗ್ನಗ್ತಾ ಇರಿ ಲೈಫಲ್ಲಿ ಅಂತ ಹೇಳ್ತೀನಿ. ಯಾಕಂದರೆ ಇರೋದು ಒಂದೇ ಜೀವನ, ಅದು ಕೂಡ ತುಂಬ ಚಿಕ್ಕದು. ಇವತ್ತಿದ್ದವರು ನಾಳೆ ಬದುಕಿರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದರೆ ನಾವು ಎಲ್ಲ ಕಡೆ ನೋಡ್ತಾನೆ ಇದ್ದೀವಲ್ವ, ಎಲ್ಲಿ ನೋಡಿದ್ರೂ ಆಕ್ಸಿಡೆಂಟ್ಸು, ಹಾರ್ಟ್ ಅಟ್ಯಾಕು, ಈ ಥರ ತುಂಬ ಏನೋ ಒಂದು ರೀಸನಿಂದ ತುಂಬ ಚಿಕ್ಕ ವಯಸ್ಸಿನವರೇ ಸತ್ತೋಗ್ತಾ ಇದ್ದಾರೆ. ಇವಾಗ ಚೆನ್ನಾಗಿದ್ದಾರೆ, ತುಂಬ ಹೆಲ್ದಿ ಆಗಿದ್ದಾರೆ ಅಂದವರು ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ಸತ್ತೋಗಿರ್ತಾರೆ. ಸೊ ಇಂಥ ಟೈಮಲ್ಲಿ ನಾವು ಯಾಕೆ ಸುಮ್ಮನೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಹ್ಯಾಪಿನೆಸ್ನ ನಾವು ಕಳ್ಕೋಬೇಕು. ಯಾರು ಹೆಂಗಾದರೂ ಹಾಳಾಗೋಗಲಿ, ನಮ್ಮ ಪಾಡಿಗೆ ನಾವು ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡೋಣ. ಅದು ಸ್ವಲ್ಪ ಕಷ್ಟನೇ ಆಗ್ಬೋದು, ಬಟ್ ಟ್ರೈ ಮಾಡಿ ಆದಷ್ಟು ಬೇರೆ ಟೆನ್ಷನ್ಸ್ ಎಲ್ಲ ಬಿಟ್ಟಾಕಿ ನಮ್ಮ ಪಾಡಿಗೆ ನಾವು ಆರಾಮಾಗಿರೋಣ. ಯಾಕೋ ನನಗಾಗಿರೋ ಎಕ್ಸ್ಪೀರಿಯೆನ್ಸಿಂದ ಈ ಮಾತು ಹೇಳಬೇಕು ಅನ್ನಿಸ್ತು. ಇನ್ನು ಇಲ್ಲಿ ಚಿಕನ್ ಸಾಂಬಾರಿಗೆ ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯಿತು. ಇವಾಗ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಕೂಡ ಹಾಕಿದ್ರ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಚಿಕನ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಗಮ್ ಅಂತ ಬರ್ತಾ ಇರುತ್ತೆ ಅಲ್ವಾ. ಈ ಥರ ಚಿಕನ್ನ ಎಣ್ಣೆಯಲ್ಲಿ ಬರೀ ಉಪ್ಪು, ಖಾರ, ಅರಿಶಿನ ಹಾಕಿ ಫ್ರೈ ಮಾಡಿದ್ರೆ ಸಾಕು, ಹಂಗೆ ತಿಂದ್ಬಿಡ್ಬೋದು, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಮಸಾಲೆ ಹಾಕೋಕ್ಕಿಂತನೂ. ಇವಾಗ ಮಸಾಲೆ ಎಲ್ಲ ರುಬ್ಬಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಚಕ್ಕೆ, ಲವಂಗ, ಧನಿಯಾ ಪುಡಿ, ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಚಿಕನ್ ಎಲ್ಲ ಫ್ರೈ ಆಗಿದೆ ನೋಡಿ ಈ ಥರ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕಿ ಎಷ್ಟು ಬೇಕೋ ಸಾಂಬಾರಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಇದು ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅರ್ಧ ಬೆಂದ್ಬಿಟ್ಟಿರುತ್ತೆ ಚಿಕನ್ನೆಲ್ಲ. ಸೊ 1 ಅಥವಾ 2 ವಿಷಲ್ ಬಂದರೆ ಸಾಕು, ಚಿಕನ್ ಬೆಂದೋಗಿರುತ್ತೆ. ಇವತ್ತು ನಾನು ಕುಕ್ಕರ್ಗೆ ಮುಚ್ಚಳ ಏನು ಹಾಕ್ತಿಲ್ಲ, ಹಂಗೆ ಬೇಯಿಸ್ಕೊತಾ ಇದ್ದೀನಿ ಸಾರನ್ನ. ಒಂದು 15 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಚಿಕನ್ ಸಾಂಬಾರು ರೆಡಿಯಾಗಿಬಿಡುತ್ತೆ ನೋಡಿ. ಬಿಸಿ ಬಿಸಿ ಮುದ್ದೆ, ಚಿಕನ್ ಸಾಂಬಾರು, ಅದ್ರ ಜೊತೆಗೆ ಈರುಳ್ಳಿ, ಸೌತೆಕಾಯಿ, ಸೂಪರ್ ಅಲ್ವಾ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತೈತೆ. ಸೊ ಇನ್ನೇನು ಇವಾಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಮಧ್ಯಾಹ್ನಕ್ಕೆ. ನಮ್ಮ ಕಡೆ ಅಕ್ಕಿ ಹಾಕಿ ಮುದ್ದೆ ಮಾಡ್ತೀವಿ, ಇನ್ನು ಕೆಲವು ಕಡೆ ಅಕ್ಕಿ ಹಾಕ್ದೇ ಹಂಗೆ ಬರೀ ರಾಗಿ ಹಿಟ್ಟೆ ಹಾಕಿ ಮುದ್ದೆ ಮಾಡ್ತಾರೆ. ಹಿಂಗೂ ಚೆನ್ನಾಗಿರುತ್ತೆ, ನಮ್ಮ ಕಡೆ ಜಾಸ್ತಿ ಇದೇ ಥರ ಮಾಡೋದು ಮುದ್ದೆ ಎಲ್ಲ. ಸೊ ಇಷ್ಟು ನೋಡಿದ್ರಲ್ಲ ಇವತ್ತಿನ ವ್ಲಾಗ್.
ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ.